ಹೆಂಗಿದೆ ಅವರೊಳಗಡೆ ತೇಜಸ್ ಅಂತಕ್ಕಂಥದ್ದು. ಯಾಕೆ ಬಂತ ತೇಜಸ್ಸು? ಅವರಲ್ಲಿ ಚಾರಿತ್ರ್ಯ ಅದ, ಅದಕ್ಕೆ ಆ ರೀತಿ ತೇಜಸ್ ಅವರಲ್ಲಿ ಅದ. ನಮ್ಮ ಮಂಕುತಿಮ್ಮನವರು ಅದನ್ನ ಹೇಳ್ತಾರ, ಏನು ಸ್ಮಿತವಿರಲಿ ಮದನದೊಳಗಡೆ ಮಂದಹಾಸದ ನಗು ನಮ್ಮಲ್ಲಿರ್ಲಿ, ಯಾವಾಗ ಸಂತೋಷಮಯವಾಗಿರ್ತಕ್ಕಂಥ ಜೀವನ ನಮ್ಮದಿರ್ಲಿ ಅಂತ ಹೇಳ್ತಾರ. ಕಿವಿಗೆ ಕೇಳಿಸದಿರಲಿ ಕೆಟ್ಟ ಮಾತು, ಕೆಟ್ಟದಾಗಿರ್ತಕ್ಕಂಥ ಮಾತುಗಳು ನಮಗೆ ಕಿವಿಗೆ ಕೇಳಿಸದಿರಲಿ. ಯಾವಾಗಲೂ ನಾವು ಒಳ್ಳೆಯದನ್ನ ಕೇಳಬೇಕು, ಧರ್ಮದ ಹಿತ ವಚನಗಳನ್ನ ಕೇಳಬೇಕು. ನಾವು ಶಾಸ್ತ್ರದಿಂದ ಇರ್ತಕ್ಕಂಥ ಮಾತುಗಳು ನಾವು ಕೇಳ್ತಾ ಇರಬೇಕು. ಕೆಟ್ಟದ್ದು ನಮ್ಮ ಕಿವಿಗೆ ಬೀಳದೇ ಇದ್ರೆ ಅದೇ ಚಾರಿತ್ರ್ಯ. ಮತ್ತೆ ಹೇಳ್ತಾರೆ, ಹಿತವಿರಲಿ ವಚನದಲ್ಲಿ, ಆಗ್ಲೇ ಹೇಳು ಮುಖದೊಳಗಡೆ ಮಂದಹಾಸ ಇರಲಿ, ಹೌದಾ, ಕೆಟ್ಟದನ್ನ ಕೇಳದೇ ಇರಿ. ಅದೇ ರೀತಿ ಹಿತವಿರಲಿ ವಚನದಲ್ಲಿ, ನಾವು ಮಾತನಾಡ್ತಕ್ಕಂಥ ಮಾತುಗಳು, ನಾವು ಆಡ್ತಕ್ಕಂಥ ಪದಗಳು ಹಿತಮಯವಾಗಿರ್ಲಿ. ಮತ್ತೊಬ್ಬರಿಗೆ ನಮ್ಮ ಮಾತಿನಿಂದ ದುಃಖವಾಗಬಾರದು, ನಾವು ಆಡ್ತಕ್ಕಂಥ ಮಾತಿನಿಂದ ಮತ್ತೊಬ್ಬರಿಗೆ ನೋವಾಗಬಾರದು. ನಮ್ಮ ಮಾತಿನೊಳಗಡೆ ಹಿತವಾಗಿರ್ತಕ್ಕಂಥ ಮಾತುಗಳನ್ನ ನಾವು ಆಡ್ಬೇಕಾಗ್ತದ. ನೋಡ್ರಿ, ಮಾತಾಡುದ್ರ ಮುಖಾಂತರವಾಗಿ ನಮ್ಮ ಮುಂದೆ ಇರ್ತಕ್ಕಂಥವ್ರಿಗೆ ಏನಾದ್ರೂ ನೋವಾಯ್ತಂದ್ರೆ ಅದು ಕೂಡ ನಾವು ಪಾಪ ಮಾಡಿದಂತೆ. ಕೇಳುವುದನ್ನು ಉತ್ತಮವಾಗಿರ್ತಕ್ಕಂಥದ್ದನ್ನೇ ಕೇಳಬೇಕು, ಆಡುವುದನ್ನು ಕೂಡ ಉತ್ತಮ ರೀತಿಯೊಳಗಡೆ ಆಡಬೇಕು. ಮಿತವಿರಲಿ ಮನಸ್ಸಿನ ದ್ವೇಗದಲ್ಲಿ ಭೋಗದಲ್ಲಿ ಅತಿ ವೇಗಲು ಮಂಕುತಿಮ್ಮ. ಏನ್ ಹೇಳ್ತಾರ್ರಿ? ಮಿತವಿರಲಿ, ಎದ್ರೊಳಗಡೆ ಮಿತ ಇರಲಿ ಅಂತ ಹೇಳ್ತಾರ. ದ್ವೇಗದಲ್ಲಿ ಭೋಗದಲ್ಲಿ ಅತಿ ಆಸೆ ಪಡಬಾರ್ದು, ಹೌದಾ, ಅತಿ ಆಸೆ ಪಡಬಾರ್ದು. ಯಾವುದಕ್ಕೂ ಬಹಳ ದುಃಖನೂ ಆಗಬಾರ್ದು, ಬಹಳ ಸಂತೋಷನೂ ಆಗಬಾರ್ದು. ಅಭೂತಪೂರ್ವವಾಗಿರ್ತಕ್ಕಂಥ ಸಮನಾಗಿರ್ತಕ್ಕಂಥ ಮನೋಭಾವವನ್ನು ನಾವೆಲ್ಲ ಹೊಂದಿರ್ಬೇಕಂತ ಹೇಳ್ತಾರೆ. ಇಲ್ಲಿ ವಿಶೇಷಮಯವಾಗಿ ಚಾರಿತ್ರ್ಯ ಸುದ್ದಿಯು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಿಂಬಿಸ್ತದ, ಹೌದಾ. ನೋಡ್ರಿ, ನಮ್ಮ ಮುಂದೆ ಆಚಾರ್ಯ ಶ್ರೀ ಚಾರಿತ್ರ್ಯ ಚೂಡಾಮಣಿ, ನೋಡ್ರಿ ಇದೇ ರೀತಿ ವಿಚಾರ ಮಾಡಕ್ ನಾನು ಇಷ್ಟಪಡ್ತೀನಿ, ಹೌದಾ. ಚಾರಿತ್ರ್ಯ ಚೂಡಾಮಣಿ ಆಚಾರ್ಯ ಶ್ರೀ ಅಮಿತಸೇನ ಮುನಿ ಮಹಾರಾಜರ ವ್ಯಕ್ತಿತ್ವವನ್ನು ನೋಡಿದ್ರೆ ನಮಗ್ ಗೊತ್ತಾಗ್ತದ. ಯಾಕಪ್ಪ ಅಂತಂದ್ರೆ 1234 ದಿನಗಳ ಕಾಲ, ಹೌದಾ, ಅಂದ್ರೆ ಟೋಟಲ್ ಆಗಿ ನಾವು ಗುಣಿಸಿದ್ರೆ ಎಷ್ಟಾಗ್ತದ್ರಿ? 4 ವರ್ಷದ ಒಂದು ಉಪವಾಸವನ್ನ ಮಾಡ್ತಾರ. ಒಂದು ದಿನ ಉಪವಾಸ ಮಾಡಕ್ ನಮಗ್ ಆಗ್ತದನ್ರಿ? ಆಗ್ತದ, ಹೌದಾ. ದಿನದಾಗ ಒಂದು ದಿನ ಊಟ ಮಾಡ್ತಾರ, ಅದರೊಳಗಡೆ ಉಪವಾಸಗಳನ್ನ ಮಾಡ್ತಾರ. ಯಾಕೆ ಉಪವಾಸಗಳನ್ನ ಮಾಡ್ತಾರ್ರಿ? ಯಾಕಪ್ಪ ಅಂತಂದ್ರೆ ಈ ಒಂದು ಈ ಆತ್ಮ ಅಂತಕ್ಕಂಥದ್ದು ಒಂದು ಶ್ರೇಷ್ಠಮಯವಾಗಿರ್ತಕ್ಕಂಥ ಪದವನ್ನು ಪಡ್ಕೊಳ್ಬೇಕು, ಹೌದಾ. ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಷೋಡಸ್ಕರಣ ಭಾವನ ಬೆಳಗ್ತೀರಿ ನೀವೆಲ್ಲರೂ? ಷೋಡಸ್ಕರಣ ಭಾವನ ಬೆಳಗ್ತೀರಲ್ರಿ? ಯಾಕೆ ಬೆಳಗ್ತೀರಿ ಷೋಡಸ್ಕರಣ ಭಾವನನ್ನ? ನಮ್ಮ ಶಾಸ್ತ್ರ ಗ್ರಂಥದೊಳಗಡೆ ಹೇಳ್ತಾರ, ಏನು, ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು. ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕಾದ್ರೆ ನಮಗೆ 2 ದಾರಿ ಇದಾವ ಅಂತ ಹೇಳ್ತಾರ. ಒಂದು, ನೀವೆಲ್ಲ ಏನು ಷೋಡಸ್ಕಾರನ ಭಾವನವನ್ನ ಬೆಳಗ್ತಿರಲ್ಲ, ಉತ್ತಮ ರೀತಿ ಒಳಗಡೆ ಧರ್ಮಮಯವಾಗಿರ್ತಕ್ಕಂತಹ ಷೋಡಸ್ಕಾರನ ಭಾವನವನ್ನ ನೀವೆಲ್ಲ ಬೆಳಗಿದ್ರೆ ನೀವು ಮುಕ್ತಿಯನ್ನು ಹೊಂತೀರಾ. ಅದೇ ರೀತಿ ಮುಕ್ತಿ ಹೊಂದಕ್ಕೆ ಇನ್ನೊಂದು ಮಾರ್ಗವೇ ಚಾರಿತ್ರ್ಯ ಶುದ್ಧಿ. 1234 ದಿನಗಳ ಕಾಲ ಉಪವಾಸವನ್ನ ಮಾಡಿ ಅದನ್ನು ಉದ್ಯಾಪನೆಯನ್ನ ಮಾಡುವುದ್ರ ಮುಖಾಂತರನೂ ನಾವು ಸಿದ್ಧಿಯನ್ನ ಪಡ್ಕೊಳ್ಬಹುದು, ಮೋಕ್ಷವನ್ನ ಪಡ್ಕೊಳ್ಬಹುದು ಅಂತಕ್ಕಂಥ ಶಾಸ್ತ್ರದ ಉಲ್ಲೇಖದ ಮೇರೆಗೆ ಮುನಿಶ್ರೀಯವರು ಈಗಾಗಲೇ ಏನ್ ಮಾಡಿದ್ದಾರೆ? ಅವರು ಉಪವಾಸವನ್ನ ಮುಗಿಸಿದಾರ. ನಿಮ್ಮೆಲ್ಲರ ಈ ಒಂದು ಗ್ರಾಮದ ಎಲ್ಲರ ಒಂದು ಸಹಾಯದಿಂದ ಅದನ್ನು ಉದ್ಯಾಪನೆ ಮಾಡ್ತಕ್ಕಂತಹ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿದ್ದ. ಇಲ್ಲಿ ಇರ್ತಕ್ಕಂತಹ ನಮ್ಮ ಈ ಆಚಾರ್ಯ ಶ್ರೀಗಳು ಇಂದಲ್ಲ ನಾಳೆ ಮುಕ್ತಿಯನ್ನ ಹೊಂತಾರ, ಒಬ್ಬ ಭಗವಂತರ ಆಗ್ತಕ್ಕಂಥ ಶಕ್ತಿ ಅವರಲ್ಲಿ ಪಡ್ಕೊಂತಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಅದೇ ರೀತಿ ಬಂಧು ಮಿತ್ರರೇ, ಚಾರಿತ್ರ್ಯ ಎಂದರೆ ಇಲ್ಲಿ ಸಂಪೂರ್ಣವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಿಂಬಿಸ್ತದ. ಅದಕ್ಕೆ ಸ್ಫೂರ್ತಿದಾಯಕವಾಗಿ ಮುಡಿಗಳಿಲ್ಲಿದ್ದಾರೆ. ಇನ್ನೊಂದು ಮಾತು ಹೇಳೋದಾದ್ರೆ, ಧರ್ಮವಿಲ್ಲದೆ ಚಾರಿತ್ರ್ಯವಿಲ್ಲ, ಚಾರಿತ್ರ್ಯವಿಲ್ಲದೆ ಧರ್ಮವಿಲ್ಲ. ನಾವೆಲ್ಲರೂ ಧರ್ಮವಂತರಿ. ಎಷ್ಟೋ ಜನ ಹೇಳ್ತಾರೆ ನೀವೆಲ್ಲ ಧರ್ಮ ಪಾಲನೆ ಮಾಡ್ತೀರಿ, ದಿನ ಬಸ್ತಿಗೆ ಬರ್ತೀರಿ, ಹೌದಾ. ಹಾಗಾದ್ರೆ ನೀವು ಚಾರಿತ್ರ್ಯವಂತರ? ಯಾರು ಧರ್ಮವನ್ನ ಮಾಡ್ತಾರ, ಯಾರು ಧರ್ಮಮಯವಾಗಿರ್ತಾರ, ಅವ್ರು ಚಾರಿತ್ರ್ಯ ಪಾಲನೆ ಮಾಡಬೇಕು. ಹಂಗೆ ಹೆಸರಿಗೆ ನಾನು ಧರ್ಮ ಮಾಡ್ತೀನಿ, ದಿನ ಬಸ್ತಿಗೆ ಹೋಗ್ತನಲ್ಲ, ಬಸ್ತಿಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಂದು ಚಾರಿತ್ರ್ಯವನ್ನ ಪಾಲನೆ ಮಾಡ್ಬೇಕಾಗ್ತದ. ಹಾಗಾದ್ರೆ ಚಾರಿತ್ರ್ಯ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಚಾರಿತ್ರ್ಯವೆಂದರೆ ಏನು? ಇದು ಏನನ್ನ ಒಳಗೊಂಡಿರ್ತದೆ? ಯಾವ ಕಾರ್ಯಗಳನ್ನ ಮಾಡುವುದರಿಂದ ನಾವು ಚಾರಿತ್ರ್ಯ ಪಾಲನೆ ಮಾಡಿದಂಗ ಆಗ್ತದ? ಸಾಮಾನ್ಯ ಜನರು, ಶ್ರಾವಕರು. ಪಂಚಶೀಲ ತತ್ವಗಳು ಗೊತ್ತ್ರಿ ನಿಮಗ? ಹೌದಲ್ರಿ? ಪಂಚಶೀಲ ತತ್ವಗಳು ಯಾವ್ಯಾವ್ರಿ?
ಅಹಿಂಸೆ, ಸತ್ಯ, ಅಪರಿಗ್ರಹ, ತ್ಯಾಗ ಮತ್ತು ಬ್ರಹ್ಮಚರ್ಯ ಇವುಗಳನ್ನ ಪಾಲನೆ ಮಾಡಿದ್ರೆ ನಾವು ಚಾರಿತ್ರ್ಯವನ್ನ ಪಾಲನೆ ಮಾಡಿದಂತೆ. ನೋಡ್ರಿ, ಜೈನ ಧರ್ಮದ ಮೂಲ ತತ್ವ ಯಾವುದು? ಅಹಿಂಸೆ. ಅಹಿಂಸೆಯು ಜೈನ ಧರ್ಮದ ಮೂಲ ತತ್ವವಾಗಿದೆ. ಯಾವ ಜೀವಿಗೂ ನಾವು ಹಿಂಸೆಯನ್ನ ಮಾಡಬಾರದು, ಹಿಂಸಾರಹಿತವಾಗಿರ್ಬೇಕು. ನೋಡ್ರಿ, ನಮ್ಮ ಜೈನ ಧರ್ಮ ಹಿಂಸೆಗೆ ಸಂಬಂಧಪಟ್ಟಂತೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದೆಪ್ಪ ಅಂತಂದ್ರೆ, ನಾನು ಒಂದು ಸಲ ಒಂದು ಶಾಸ್ತ್ರವನ್ನು ಸಿಗ್ತದ, ಅದನ್ನ ಓದ್ಲಾಕ್ ಕುಂಡಿರ್ತೀನಿ. ಓದ್ಲಾಕ್ ಕೂತಾಗ ಅದ್ರೊಳಗಡೆ ನಾವು ನೀರನ್ನ ಹೆಂಗೆ ಕುಡಿಬೇಕು ಅಂತ ಬರ್ದಾರ್ರಿ. ನೀರನ್ನ ಯಾವ ರೀತಿ ಕುಡಿಬೇಕು ಅಂತ ಬರ್ದಿದಾಗ ಅಲ್ಲಿ ಏನು ಬರ್ದಿರ್ತಾರ, ನೀರನ್ನ ಮೊದಲು ಸೋಸಬೇಕು, ಕಾಸಬೇಕು, ಮತ್ತೆ ಸೋಸಬೇಕು. ಆ ಸೋಸಿರ್ತಕ್ಕಂಥ ಅರಿವೆಯನ್ನ ಬೇರೆ ನೀರಾಗ ಅಳಿಯಾಡ್ಸಿಕಿಸಿದ ಜೀವ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಇಷ್ಟೊಂದು ಶ್ರೇಷ್ಠಮಯವಾಗಿರ್ತಕ್ಕಂಥ ಅಹಿಂಸೆಯ ಮಾರ್ಗವನ್ನ ನಮ್ಮ ಜೈನ ಧರ್ಮ ತೋರಿಸಿದೆ ರೀ. ಹೌದಾ? ನೋಡ್ರಿ, ಅಹಿಂಸೆ ಅಂದ ತಕ್ಷಣ ನಾವು ಏನಾದ್ರು ಜೀವ ಕೊಲ್ಲುವುದಂತ ನಾವು ತಿಳ್ಕೊಂಡಿದ್ದೀವಿ. ಕೊಲ್ಲುವುದಷ್ಟೇ ಅಲ್ಲ, ಅದಕ್ಕಿಂತ ಸೂಕ್ಷ್ಮ ಜೀವಿಗಳನ್ನು ಕೂಡ ರಕ್ಷಣೆ ಮಾಡಬೇಕು ಅಂತ ನಮ್ಮ ಜೈನ ಧರ್ಮ ಹೇಳ್ತದ. ಹೌದು, ಗೊತ್ತದ ರೀ, ನೀವೆಲ್ಲ ಹೇಳ್ತೀರಿ. ಈಗ ನಿಮ್ಮ ಮಲಗಡೆ ಒಂದು ವಿಷಯ ಹುಟ್ಟ ಹಾಕ್ತಿರ್ಬೇಕೀಗ. ಹೌದಾ? ನೀವೇ ಹೇಳಕತ್ತೀರಿ ಇಷ್ಟು ಸೂಕ್ಷ್ಮ ಐತಿ. ಹೌದಾ? ಹಂಗಾದ್ರೆ ನಮ್ಮ ಜೈನ ಧರ್ಮ ಬಹಳ ಕಠಿಣ ಐತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತದ. ಹೌದಿಲ್ರಿ? ನಮ್ಮ ಜೈನ ಧರ್ಮ ಬಹಳ ಕಠಿಣ ಐತಿ, ಇದನ್ನ ಹೆಂಗೆ ಪಾಲನೆ ಮಾಡೋದು? ಅದಾರಿಲ್ರಿ, ಪಾಲನೆ ಮಾಡಕ್ ಹತ್ತಿದಾರಿಲ್ಲ. ಇವರು ನಮ್ಮಂತೆ ಮನುಷ್ಯರ, ಬಟ್ ಅವ್ರ ಹತ್ರ ಏನದರಿ? ಸ್ಥೈರ್ಯ ಅಂತಕ್ಕಂಥದ್ದು, ಧರ್ಮ ಮೇಲಿನ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ ಅದ. ಇದೇ ಮಾತು ಒಂದ್ ಕಡೆ ಹೋಯ್ತ್ರಿ, ಏನು ಕಠಿಣತೆಯಲ್ಲಿ ಶ್ರೇಷ್ಠತೆ ಅದ. ಒಂದ್ಸಲ ಏನಾಗಿತ್ತು, ನಮ್ಮ ಗ್ರಾಮಕ್ಕೆ ಕೆಲವೊಂದಿಷ್ಟು ಜನ ಬಂದಿದ್ರು, ಯಾರು ಬೆಂಗಳೂರಿಂದ ಬಂದಿದ್ರಂತ. ಬಂದಾಗ ಅವ್ರು ಏನ್ ಮಾಡ್ತಾ ಇದ್ರು, ಕೆಲವೊಂದಿಷ್ಟು ನಮ್ಮ ಜೈನ ಧರ್ಮ ಬಹಳಷ್ಟು ಕಠಿಣಮಯವಾಗ್ಯದ, ಬಹಳಷ್ಟು ಕಠೋರವಾಗಿರ್ತಕ್ಕಂಥದ್ದು. ಜೈನ ಧರ್ಮದ ಆಚರಣೆಗಳನ್ನ ಪಾಲನೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನಮ್ಮ ಧರ್ಮದ ಕಠಿಣತೆಯನ್ನ ಸರಳೀಕರಣ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಮಂಡಿಸಿದ್ರು ಅವರು. 12 ದಿನಗಳ ಕಾಲ ಸೂತಕವನ್ನ ಪಾಲಿಸ್ತೀವಿ. ಹೌದಾ? ಅದೇ ರೀತಿ ನಮ್ಮ ಧರ್ಮದ ಆಚಾರ ವಿಚಾರಗಳು ಬಹಳ ಕಠಿಣದವ, ಆ ಕಠಿಣತೆಯನ್ನ ಇಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವಾಗ ನಾನು ಎದ್ದು ನಿಂತ್ಕೊಂಡೆ, ಕಠಿಣತೆಯಲ್ಲಿ ಶ್ರೇಷ್ಠತೆ ಅದ, ಸಾಧ್ಯವಾದ್ರೆ ಅವುಗಳನ್ನ ಪಾಲನೆ ಮಾಡೋಣ, ಆ ಕಠಿಣತೆಯನ್ನ ನಾವು ಸರಳೀಕರಣ ಮಾಡೋದು ಬೇಡ ಅಂತ ಹೇಳಿದಿರಿ. ಯಾಕಪ್ಪ ಅಂತಂದ್ರೆ 12ನೇ ಶತಮಾನದಾಗ ಬಸವಣ್ಣನವರು ಬರ್ತಾರೆ. ನಿಮಗೆಲ್ಲ ಗೊತ್ತದ, 12ನೇ ಶತಮಾನದಾಗ ಬಸವಣ್ಣನವರು ಬರ್ತಾರ. ಆ ಬಸವಣ್ಣನವರ ಕಾಲದೊಳಗಡೆ ನಮ್ಮ ಜೈನ ಧರ್ಮ ಅವನತಿ ಹೊಂದಿತ್ತು ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾಕೆ ಅವನತಿ ಹೊಂದಿತ್ರಿ? ಯಾಕೆ ಅವನತಿ ಹೊಂದಿತ್ತು? ನಮ್ಮ ಜೈನ ಧರ್ಮದ ಶಾಸ್ತ್ರ ಗ್ರಂಥದಲ್ಲಿ ಇರ್ತಕ್ಕಂಥ ಉಲ್ಲೇಖಗಳನ್ನ ಸರಳೀಕರಣ ಮಾಡಿ ಅವ್ರು ಹೇಳಿದ್ರು. ಜನ ಎಲ್ಲರೂ ಅವ್ರನ್ನ ಮೆಚ್ಕೊಂಡ್ರು. ನಮ್ಮ ಧರ್ಮದಾಗ ಏನ್ ಹೇಳಿದಲ್ಲ ಅದನ್ನೇ ಅವ್ರು ಹೇಳಿದಾರ, ಬಟ್ ಅವರು ಸರಳ ಮಾರ್ಗದೊಳಗೆ ಹೇಳಿದಾರ. ಜನ ಅವ್ರ ಬೆನ್ನ ಹತ್ತಿ ಹೇಳಿದ್ ಹೋದ್ರು ಅಷ್ಟೇ. ನಾವು ಸರಳೀಕರಣ ಮಾಡ್ಕೊಂತೀವಿ ಅಂದ್ರೆ ನಮ್ಮ ಧರ್ಮದ ಶ್ರೇಷ್ಠತೆ ಉಳಿಯಂಗಿಲ್ಲ. ಬಂಧು ಮಿತ್ರರೇ, ಇದೊಂದು ನೆನಪಿರ್ಲಿ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಮ್ಮ ಧರ್ಮದ ಪಾಲನೆಗಳನ್ನ ನಾವು ಮಾಡೋಣ. ಯಾವುದೇ ಕಾರಣಕ್ಕೂ ಸರಳ ಹಾದಿಯನ್ನು ಹಿಡಿಯುವುದು ಬೇಡ. ಸರಳತೆ ಒಳಗಡೆ ನಮಗೆ ಶ್ರೇಷ್ಠತೆ ಸಿಗಂಗಿಲ್ಲ. ಶ್ರೇಷ್ಠತೆ ಯಾವಾಗಲೂ ಕಠಿಣ ಮಾರ್ಗದೊಳಗಡೆ ಶ್ರೇಷ್ಠತೆ ಸಿಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅದೇ ರೀತಿ ಮಿತ್ರರೇ, ಜಗತ್ತು ತುಂಬಾ ದುಃಖಮಯವಾಗಿದೆ. ಹೌದಲ್ರಿ? ಜಗತ್ತು ನಾವು ನೋಡ್ತೀವಿ, ಎಲ್ಲರಿಗೂ ದುಃಖಮಯವಾಗಿರ್ತಕ್ಕಂಥದ್ದದ. ಜಗತ್ತು ದುಃಖಮಯವಾಗಿರ್ತಕ್ಕಂಥದ್ದದ. ಈ ದುಃಖಕ್ಕೆ ಮೂಲ ಕಾರಣವೇ ಏನ್ರಿ? ಆಸೆ. ಆಸೆಯನ್ನ ಅಲಿಸಬೇಕಾದರೆ ಮುಕ್ತಿಯನ್ನ ಹೊಂದಬೇಕು. ಮುಕ್ತಿ ಹೊಂದಬೇಕಾದರೆ ನಾವು ಚಾರಿತ್ರ್ಯವನ್ನ ಪಾಲನೆ ಮಾಡಬೇಕು. ಹೌದಿಲ್ಲ? ಎಲ್ಲರಿಗೂ ದುಃಖ ಅದ. ನೀವು ದುಃಖದಿಂದ ಹೊರ ಬರಬೇಕಂದ್ರೆ ನೀವು ಆಸೆಗಳನ್ನ ಬಿಡ್ರಿ. ಆಸೆಗಳನ್ನ ಬಿಟ್ಟಾಗ ನಿಮಗೆ ಏನಾಗ್ತದ್ರಿ? ಮುಕ್ತಿ ಹೊಂದಕ ದಾರಿ ಆಗ್ತದ. ಆಸೆಯು ದುಃಖಕ್ಕೆ ಮೂಲ, ನೀವೆಲ್ಲ ಕೇಳಿದಿರಿ. ಅದೇ ರೀತಿ ಜ್ಞಾನದಲ್ಲಿ ಎಷ್ಟೋ ಜ್ಞಾನ ನೋಡ್ರಿ, ನಮ್ಮ ಹತ್ರ ಎಷ್ಟೋ ಜ್ಞಾನ ಇರ್ತದ, ಆಯಸ್ ಇರ್ತದ, ಅಂತಸ್ತು ಇರ್ತದ, ಸಂಪತ್ತು ಎಲ್ಲವೂ ಇರ್ತದ. ಆದ್ರೆ ನಮಗೆ ನೆಮ್ಮದಿ ಅಂತಕ್ಕಂಥದ್ದು ಇರಂಗಿಲ್ಲ. ನಮಗೆ ನೆಮ್ಮದಿ ಬರಬೇಕಾಗಿತ್ತಂದ್ರೆ ನಾವು ಜೈನ ಚಾರಿತ್ರ್ಯವನ್ನ ಪಾಲನೆ ಮಾಡ್ಬೇಕಾಗ್ತದ. ಅದಕ್ಕೆ ಹೇಳ್ತಾರ, ನಮಗೆ ಜ್ಞಾನದ ರಗಡು ಜ್ಞಾನದ ರೀ ಸರ. ನಾವೆಲ್ಲಾ ತರ ಅರ್ತಿದೀವಿ, ಕುಡ್ದಿದೀವಿ. ಹೌದಾ? ಎಲ್ಲ ಶಾಸ್ತ್ರ ಗ್ರಂಥಗಳನ್ನ ಓದ್ತೀವಿ, ಮುನಿಗಳ ಹತ್ರ ಇರ್ತೀವಿ, ಮುನಿಗಳ ಪ್ರವಚನಗಳನ್ನ ಕೇಳ್ತೀವಿ, ಎಲ್ಲಾ ಮಾಡ್ತಾನಂತೀರಿ ನೀವು. ಅಂದ್ರೂ ಕೂಡ ನೀವೇನ್ ಮಾಡಂಗಿಲ್ಲ, ಪಾಲನೆ ಮಾಡಂಗಿಲ್ಲ. ಜ್ಞಾನವಿದ್ದರೂ ವ್ಯರ್ಥ. ಜ್ಞಾನವಿದ್ದರೂ ಆ ಜ್ಞಾನದ ಮಾರ್ಗದಲ್ಲಿ ನಾವು ನಡಿದೇ ಇದ್ರೆ ಆ ಜ್ಞಾನ ಇದ್ದು ವ್ಯರ್ಥ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ ನೋಡಿ, ಜ್ಞಾನ ದದಾತಿ ವಿನಯಂ, ವಿನಯಂ ದದಾತಿ ವ್ಯಕ್ತಿತ್ವಂ, ವ್ಯಕ್ತಿತ್ವ ದದಾತಿ ಸಂಪತ್ತಿ, ಸಂಪತ್ತಿದ ದಾನ ಧರ್ಮ, ದಾನ ಧರ್ಮಶ್ಚ ಜೀವನ ಸಫಲಂ ಅಂತಕ್ಕಂಥದ್ದು. ಜ್ಞಾನ ಇತ್ತಂದ್ರೆ ನಾವೇನಾಗ ಜ್ಞಾನ ದದಾತಿ
ವಿನಯಂ. ಜ್ಞಾನದಿಂದ ನಮಗೆ ವಿನಯ ಬರಬೇಕು. ಜ್ಞಾನ ಐತಂತ ತಕ್ಷಣ ಗರ್ವಿತರಾಗಬಾರ್ದು, ನಾವು ಕ್ರೋಧಿತರಾಗಬಾರ್ದು. ನಮ್ಮ ಜ್ಞಾನ ಐತಂತ 4 ಮಂದಿನ ಅಸಹ್ಯ ಮಾಡಬಾರ್ದ್ರಿ. ನಮ್ಮ ಜ್ಞಾನ ಹೆಂಗಿರ್ಬೇಕು? ಜ್ಞಾನದಿಂದ ವಿನಯ ಬರಬೇಕು. ಆ ವಿನಯದಿಂದ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ತದ. ವಿನಯದಿಂದ ವ್ಯಕ್ತಿತ್ವ ರೂಪುಗೊಳ್ತದ. ಆ ವ್ಯಕ್ತಿತ್ವದಿಂದ ನಮಗೆ ಸಂಪತ್ತಿ ಬರ್ತದ. ಯಾರ ಹತ್ರ ವ್ಯಕ್ತಿತ್ವ ಇರ್ತದ 4 ಜನ ಮೆಚ್ಕೊಳ್ತಾರ. ಹೌದಾ? ನಮಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ತಾವ, ನಮಗ ಜಾಬ್ ಸಿಗ್ತದ ಅಂತಕ್ಕಂಥದ್ದು. ಅಲ್ಲಿಂದ ನಮ್ಗೆ ಏನಾಗ್ತದೆ? ಏನು ನಮಗೆ ಧನ ಬರ್ತದಲ್ಲ, ಧನ ಬಂದಿರತಕ್ಕಂಥ ದಾನ ಇಂಥ ದಾನ ಧರ್ಮಾದಿ ಕಾರ್ಯಗಳಲ್ಲಿ ಹಾಕಿದ್ರೆ ನಮಗೆ ಪುಣ್ಯ ಸಂಪತ್ತಿ ಆಗ್ತದ. ಆ ಪುಣ್ಯ ಸಂಪತ್ತಿಯಿಂದ ನಾವೇನ್ ಮಾಡ್ಬೋದು? ಮೋಕ್ಷವನ್ನ ಪಡ್ಕೊಳ್ಬಹುದು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಜೈನ ಧರ್ಮದ ಒಂದು ಶುದ್ಧತೆ, ಶುದ್ಧ ಜೀವನ ಮಾರ್ಗವನ್ನು ತೋರಿಸುವುದು ಈ ನಮ್ಮ ಜೈನ ಧರ್ಮ. ನಮಗೆ ಉತ್ತಮವಾಗಿರ್ತಕ್ಕಂಥ ಶುದ್ಧಮಯ ಜೀವನದ ದಾರಿ ತೋರಿಸ್ತದ. ನಾವು ಸಾಮಾನ್ಯವಾಗಿ ನೋಡ್ರಿ, ಒಂದು ಸ್ವಲ್ಪ ರಾಮಾಯಣ ಕಡೆ ಹೋಗಿ ಬರೋಣ ನಾವು. ಹೌದಾ? ರಾಮಾಯಣದೊಳಗಡೆ ರಾಮ ಮತ್ತು ಇನ್ನೊಬ್ರು ಯಾರು ಬರ್ತಾರ್ರಿ? ರಾವಣ ಬರ್ತಾನ. ಹೌದಾ? ರಾಮ ಮತ್ತು ರಾವಣ ಬರ್ತಾರ. ಅಲ್ಲಿ ರಾವಣನ ಆಗಿರ್ತಕ್ಕಂಥವನು ರಾಮನಿಗಿಂತ ವಯಸ್ಸಿನಲ್ಲಿ ದೊಡ್ಡವ. ಅಷ್ಟೇ ಅಲ್ಲದೆ ರಾವಣನ ಹತ್ರ ಎಲ್ಲ ಸಂಪತ್ತು ಇರ್ತದ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಾವಣನಿಗಿಂತ ಶಕ್ತಿಶಾಲಿ ರಾವಣನಾಗಿರ್ತಾನ. ರಾಮನಿಗಿಂತ ಶಕ್ತಿಶಾಲಿ. ಯಾಕಂದ್ರೆ ವಯಸ್ಸಾಗೂ ದೊಡ್ಡವ ಇರ್ತಾನ. ಅವನ ಸೈನ್ಯನೂ ದೊಡ್ಡದಿರ್ತದ, ಅವನಿಗೆ ರಾಕ್ಷಸರ ವಿದ್ಯೆನೂ ಇರ್ತದ. ಇಷ್ಟೆಲ್ಲ ಇದ್ರೂ ಕೂಡ ಆ ರಾಮನಿಗೆ ಸೋಲ್ತಾನ. ಯಾಕೆ ಸೋಲ್ತಾನ್ರಿ? ರಾಮನ ವ್ಯಕ್ತಿತ್ವ ಅಂತದ್ದು ಇರ್ತದ. ಹೌದಾ? ಅವ್ರಿಗೆ ನಾವು ಮರ್ಯಾದ ಪುರುಷೋತ್ತಮ ಅಂತ ಕರಿತೀವಿ. ರಾಮ ವ್ಯಕ್ತಿತ್ವದಿಂದ ಗೆಲ್ತಾನ ಹೊರತಾಗಿ ಅವನು ಯಾವುದೇ ಶಕ್ತಿಯಿಂದ ಗೆಲ್ಲಂಗಿಲ್ಲ. ಅಲ್ಲೇ ನಾವು ನೋಡ್ತೀವಿ ಏನಂತ, ರಾಮನು ಸೇತುವೆಯನ್ನ ಮಾಡ್ತಿರ್ತಾನ. ಲಂಕೆಗೆ ಹೋಗೋ ಸಲುವಾಗಿ ಕಲ್ಲಿನಿಂದ ಸೇತುವೆಯನ್ನ ಮಾಡ್ತಿರ್ತಾನ. ಆ ಸೇತುವೆ ಮಾಡ್ತಕ್ಕಂಥ ಸಂದರ್ಭದೊಳಗಡೆ ರಾಮ ಅಂತ ಹೆಸರು ಬರೆದ ಕಲ್ಲ ನೀರಾಗ ಹೋಗಿದ್ರ ಆ ಕಲ್ಲು ತೇಲ್ತಿತ್ತು. ಹೌದಲ್ರಿ? ಆ ಕಲ್ಲ ತೇಲ್ತಿತ್ತು. ಆ ತೇಲ್ತಕ್ಕಂಥ ಕಲ್ಲನ್ನ ನೋಡಿ ಲಂಕಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಏನಾಗ್ತದ? ಆಶ್ಚರ್ಯ ಆಗ್ತದ. ರಾಮನ ಹತ್ರ ಇಂಥ ಶಕ್ತಿ ಎಲ್ಲ ಐತಲ್ಲ, ಕಲ್ಲ ತೇಲಿಸ್ತಿದ್ದಾನಲ್ಲ, ನಮ್ಮ ರಾವಣನ ಹತ್ರ ಇಂಥ ಶಕ್ತಿ ಇಲ್ಲ ಅಂತ ಹೇಳ್ತಾನ. ಅವಾಗ ರಾವಣಿಗೆ ಏನಾಗ್ತದೆ? ಕೋಪ ಆಗ್ತದೆ. ನನಗಿಂತ ಚಿಕ್ಕ ವಯಸ್ಸಿನ ಇರ್ತಕ್ಕಂಥ ರಾಮ ಕಲ್ಲ ತೇಲ್ಸಾಕತ್ತೇನಂದ್ರೆ ನನ್ನ ಹತ್ರ ಅನೇಕ ವಿದ್ಯೆಗಳದಾವ, ನಾನು ಕಲ್ಲವನ್ನ ತೇಲಿಸ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾನ. ಅವಾಗ ಏನಾಗ್ತದ್ರಿ? ಕಲ್ಲ ತೇಲಿಸ್ಬೇಕಂತ ಹೋಗ್ತಾನ. ಮತ್ತ ಕಲ್ಲು ಏನಾಗ್ತದ? ಮುಳುಗ್ತದ. ಹೌದಾ? ಮತ್ತ ಅದ್ರ ಕಲ್ಲದ ಮ್ಯಾಗ ಏನ್ ಮಾಡ್ತಾರ? ರಾವಣ ಅಂತ ಹೆಸರು ಬರೀತಾನ. ಅವಾಗ ನೀರಾಗ ಹೋಗಿತಾನ. ಅವಾಗ ಏನಾಗ್ತದ್ರಿ? ಮುಳುಗ್ತದ. ಅವಾಗ ಏನ್ ಮಾಡ್ತಾನವ? ಆ ರಾವಣ ಕಲ್ಲಿನ ಮ್ಯಾಲ ರಾಮ ಅಂತ ಬರೀತಾನ. ಬರೋದಕ್ಕಿಂತ ರಾವಣ ಅಂತ ಬರೀತಾನ. ಕಲ್ಲಿಗೆ ಏನ್ ಮಾಡ್ತಾನ್ರಿ? ಆನಿ ಹಾಕ್ತಾನ. ನೀ ತೇಲಲಿಲ್ಲ ಅಂದ್ರ ಆ ಮರ್ಯಾದ ಪುರುಷೋತ್ತಮ ರಾಮನ ಮ್ಯಾಗ ಆನಿ ಅಂತ ಹೇಳ್ತಾನ. ಆಮೇಲೆ ಕಲ್ಲ ನೀರಾಗ ಹೋಗಿತಾನ. ಕಲ್ಲು ತೇಲಾಕತ್ತದ್ರಿ. ನೋಡ್ರಿ, ರಾಮನ ಶತ್ರು ರಾವಣ ಆ ಕಲ್ಲು ತೇಲಿಸ್ಬೇಕಾದ್ರೆ ಆ ಕಲ್ಲಿಗೆ ರಾಮನ ಆನಿ ಹಾಕ್ಬೇಕಾಗಿತ್ತು. ಇದ್ರ ಅರ್ಥ ಇಷ್ಟೇ, ವ್ಯಕ್ತಿತ್ವದಿಂದ ನಾವು ಎಲ್ಲವನ್ನು ಗೆಲ್ಲಕ್ ಸಾಧ್ಯ ಇದೆ. ವ್ಯಕ್ತಿತ್ವವಿಲ್ಲ ಅಂದ್ರೆ ನಾವು ಏನೋ ಗೆಲ್ಲಕ್ ಸಾಧ್ಯ ಇಲ್ಲ. ಚಾರಿತ್ರ್ಯದಿಂದ ನಾವು ಸರ್ವವನ್ನು ಪಡ್ಕೊಳ್ಬಹುದ್ರಿ. ವ್ಯಕ್ತಿತ್ವ ವಿಕಸನವಾಗ್ತದ. ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಪಡ್ಕೊಳ್ತೀವಿ. ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತ ಲಾಸ್ಟ್ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಚಾರಿತ್ರ್ಯವನ್ನು ನಾವು ಪಡ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮೊಳಗಡೆ ಸಂಯಮ ಅಂತಕ್ಕಂಥದ್ದು ಇರಬೇಕಾಗ್ತದ. ಈ ಒಂದು ಚಾರಿತ್ರ್ಯವನ್ನು ನಾವು ಪಡ್ಕೋಬೇಕಾದ್ರೆ ನಮಗೆ ಸಂಯಮ ಇರಬೇಕು. ಇಷ್ಟು ದಿನ ಉಪವಾಸ ಮಾಡ್ಬೇಕಂದ್ರೆ ಅವ್ರಿಗೆ ತ್ರಾಸ ಆಗಿರ್ಬೇಕಲ್ರಿ, ನೋವಾಗಿರ್ಬೇಕಲ್ರಿ. ಹೌದಾ? ನೋವಾಗಿದ್ದ ನಾವು ತಡ್ಕೊಂಡ್ರಲ್ರಿ. ಆ ರೀತಿ ಸಹನಾ ಶಕ್ತಿ ನಮ್ಮೊಳಗಡೆ ಇರಬೇಕು. ಸಂಯಮ ಅಂತಕ್ಕಂಥದ್ದು ಇರಬೇಕು. ಒಂದು ಊರಾಗ ಪಂಚಕಲ್ಯಾಣ ಪೂಜೆ ಮಾಡ್ಬೇಕಂತ ತಯಾರು ಮಾಡ್ತಾರೆ. ಈಗ ನಾವು ಮಾಡಿದ್ವಿ, ನಮ್ಮ ಅಲಗೂರೊಳಗೂ ಕೂಡ ಪಂಚಕಲ್ಯಾಣ ಪೂಜೆ ಮಾಡ್ತಾ ಇದೀವಿ. ನಿಮಗೆಲ್ಲರಿಗೂ ಆಧಾರದ ಒಂದು ಆಮಂತ್ರಣವನ್ನು ನಾನು ಈ ಸಂದರ್ಭದೊಳಗಡೆ ನೀಡ್ತೀನಿ. ಹೌದಾ? ಅದೇ ರೀತಿ ಅಲ್ಲಿ ಒಂದು ಪಂಚಕಲ್ಯಾಣ ಮಾಡ್ತಿರ್ತಾರ. ಆ ಪಂಚಕಲ್ಯಾಣ ಮಾಡಕ್ ಮೂರ್ತಿ ತರಬೇಕಲ್ರಿ. ಮೂರ್ತಿ ತರಬೇಕಂತ ಏಕಿಸಿದ ಆ ಊರಿನ ಎಲ್ಲ ಹಿರಿಯರು ಹೋಗ್ತಾರ. ಅಲ್ಲಿ ಹೋದಾಗ ಮೂರ್ತಿ ಚಾಯ್ಸ್ ಮಾಡಕ್ ಹೋಗ್ತಾರ್ರಿ. ಮೂರ್ತಿ ಚಾಯ್ಸ್ ಮಾಡಕ್ ಹೋದಾಗ ಅಲ್ಲಿ 3 ಮೂರ್ತಿಗಳು ಇರ್ತಾವ. 3 ಸೇಮ್ ಇರ್ತಾವ. 3 ಸೇಮ್ ಇದ್ದಿರ್ತಕ್ಕಂಥ ಮೂರ್ತಿಗೆ ಆ ಶಿಲ್ಪಿಗೆ ರೇಟನ್ನು ಕೇಳ್ತಾರೆ. ಈ ಮೂರ್ತಿಗಳ ರೇಟ್ ಎಷ್ಟು ಅಂತ ಕೇಳಿದಾಗ 1ನೇ ಮೂರ್ತಿ ಬೆಲೆ 10,000, 2ನೇ ಮೂರ್ತಿ ಬೆಲೆ 20,000, 3ನೇ ಮೂರ್ತಿ ಬೆಲೆ 1,00,000 ಅಂತ ಹೇಳ್ತಾನ ನಾವು. ಶಿಲ್ಪಿ 3 ಮೂರ್ತಿಗಳ ಬೆಲೆಯನ್ನು ಹೇಳ್ತಾನ. ಅವಾಗ ಇಲ್ಲಿರ್ತಕ್ಕಂಥ ಹಿರಿಯರು ಕೇಳ್ತಾರ್ರಿ, 3 ಮೂರ್ತಿಗಳು ನೋಡಕ್ಕೂ ಸೇಮ್ ಅದಾವ, ಹೈಟು ಸೇಮ್ ಅದ, ಕಲರು ಸೇಮ್ ಅದ, ಬಟ್ 3 ಮೂರ್ತಿಗಳ ರೇಟ್ ಯಾಕೆ ಚೇಂಜ್ ಅದ ಅಂತ ಕೇಳಿದಾಗ ಆ ಶಿಲ್ಪಿ ಹೇಳ್ತಾನ, 1ನೇ ಮೂರ್ತಿ ಕಿವ್ಯಾಗ ದಾರ ಹಾಕಿದ್ರ ಆ ದಾರ ಈ ಕಿವ್ಯಾಗ ಪಾಸ್ ಆಗ್ತದ, ಅದಕ್ಕೆ ಅದ್ರ ಬೆಲೆ 10,000 ಅಂತ ಹೇಳ್ತಾನ. ಅದೇ ರೀತಿ 2ನೇ ಮೂರ್ತಿ ಬೆಲೆಯನ್ನು ಕೇಳಿದಾಗ 20,000 ಅಂತ ಹೇಳ್ತಾರೆ. ಇದಕ್ಕೆ 20,000 ಅಂದಾಗ 2ನೇ ಮೂರ್ತಿ ಕಿವ್ಯಾಗ ದಾರ ಹಾಕಿದ್ರೆ ಅದು ಬಾಯಾಗ ಪಾಸ್ ಆಗ್ತದ ಅಂತ ಹೇಳ್ತಾರೆ.
ಅದೇ ರೀತಿ ಮೂರನೇ ಮೂರ್ತಿ ಕೇಳ್ತಾರ. ಮೂರನೇ ಮೂರ್ತಿ ಬೆಲೆ 1,00,000 ಇರ್ತದ, ಭಾಳ ತುಟ್ಟಿ ಇರ್ತದ, ಕಾಸ್ಟ್ಲಿ ಇರ್ತದ. ಅದ್ರ ಕಿವ್ಯಾಗ ದಾರ ಹಾಕಿದ್ರ ಅದು ಎಲ್ಲಿ ಬರಂಗಿಲ್ಲ, ಅಂತರಂಗದೊಳಗಡೆನೆ ಇರ್ತದ ಅಂತ ಹೇಳ್ತಾರ. ಇದ್ರ ಅರ್ಥ ಇಷ್ಟೇ, ಈ ಕಿವ್ಯಾಗ ಹಾಕಿದ ದಾರಿ ಈ ಕಿವ್ಯಾಗ ಪಾಸ್ ಆಗ್ತದ. ನಾವಿಲ್ಲೆಲ್ಲ ಧರ್ಮದ ಆಚಾರ ವಿಚಾರಗಳನ್ನ ಮುನಿಗಳ ಮುಖಪುಟದಿಂದ ಕೇಳ್ತೀವಿ, ಈ ಕಿವ್ಯಾಗ ಬಿಡ್ತೀವಿ, ನಮಗೆ ಕಿಮ್ಮತ್ತಿರಂಗಿಲ್ರಿ. ನಮಗ ಕಿಮ್ಮತ್ತಿರಂಗಿಲ್ಲ. ಚಾರಿತ್ರ್ಯ ಶುದ್ಧಿ ವಿಧಾನ ಬೆಳಗಿದಕ್ಕ ನಮಗ ಲಾಭ ಸಿಗಂಗಿಲ್ಲ. ಅದೇ ರೀತಿ ಈ ಕಿವ್ಯಾಗ ಹಾಕಿರ್ತಕ್ಕಂಥ ದಾರ ಎಡ್ಡಿ ಮೂರ್ತಿ 20,000 ರೀ. ಕಿವ್ಯಾಗ ದಾರ ಹಾಕಿದ್ರ ಬಾಯಾಗ ಬರ್ತಿತ್ತು, ಹೌದಾ? ಓಕೆ, ಬಾಯಾಗ ಬರ್ತಿತ್ತು. ಅದೇನ್ ಮಾಡ್ತಿದ್ದೆ, ಕಲ್ತಿರ್ತಕ್ಕಂಥದ್ದನ್ನ ತಿಳ್ಕೊಂಡಿರ್ತಕ್ಕಂಥದ್ದನ್ನ 4 ಜನರಿಗೆ ಹೇಳಿ ಪ್ರಭಾವನೆ ಮಾಡ್ತಿತ್ತು. ಅದಕ್ಕೆ 20,000. ನೆಕ್ಸ್ಟ್ ಮೂರನೇದ್ರಿ, ಎಲ್ಲಿ ಹೋಗ್ತಿದ್ದಿಲ್ಲ, ಅಂತರಂಗದೊಳಗಡೆ ಇರ್ತಿತ್ತು. ಆ ಅಂತರಂಗದೊಳಗಡೆ ಅವರು ಕಾರ್ಯವನ್ನ ಮಾಡ್ತಿದ್ರು, ಹೌದಾ? ಅವರು ಕಾರ್ಯರೂಪಕ್ಕೆ ತರ್ತಿದ್ರು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವು ಮೋಕ್ಷ ಮಾರ್ಗಕ್ಕೆ ದಾರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸಿರ್ತೀನಿ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ವರಿಗೂ ಆಧಾರದ ಜೈ ಜಿನೇಂದ್ರಗಳು.